ಗೊತ್ತಾ ಈ ಚುಲಂಗಕ ಮಲ್ಲನನ್ನು? ಯಾಕೆ ಅಶೋಕ್ ಎಷ್ಟೊಂದು ಕೋಪದಲ್ಲಿದ್ದೀರಲ್ಲ? ಯಾಕೆ? ಏನಂದು ಹೇಳಿಲ್ಲತ್ತ ನನ್ನ ಕಥೆಯನ್ನು. ನೋಡು ಅಶೋಕ್, ಅದು ಎಂಥದ್ದೇ ಕಥೆ ಇರಲಿ ನನ್ನ ಮುಂದೆ ಹೇಳು. ನಿನ್ನ ಕತೆ ಹೇಳದೆ ಇದ್ರೆ ನನ್ನ ಮನಸ್ಸಿಗೆ ತುಂಬಾ ವ್ಯಥೆ ಆಗುತ್ತೆ. ನೋಡ್ಲತ್ತ, 25ಗಳ ವರ್ಷ ಹಿಂದೆ ನಮ್ಮ ಗುಡಿಸ್ಲಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಗೆ ಸಿಲುಕಿ ನಮ್ಮ ತಂದೆ ತಾಯಿಗಳು ಸತ್ತರು. ಲತಾ, ನಾವು 3 ಜನ ಅಂತಂದಲ್ಲಿ ನಮ್ಮ ಅಣ್ಣ ನಮ್ಮಿಂದ ದೂರ ಆದ. ನಮ್ಮ ಸಂಸಾರವನ್ನ ಛಿದ್ರ ಮಾಡಿದ ಆ ಪಾಪಿಗಳ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹುಟ್ಟಿ ಬರುವ ಆ ಕ್ರೋಶದಲ್ಲಿ ನೆತ್ತಿಯ ಮೇಲೆ ಕಾಲು ಇಟ್ಟು ಪಾತಾಳದವರೆಗೆ ಒತ್ತುವೆ. ಸಮಾಧಾನ ಮಾಡ್ಕೋ ಅಶೋಕ್, ಸಮಾಧಾನ ಮಾಡ್ಕೋ. ಹಸಿದ ಹುಲಿಯಂತೆ ಬಾಯಿ ತೆಗಿ ನಿಂತರು ಈ ಹುಲಿಗೆ ಬಲಿಯಾಗಲೇಬೇಕು. ಅಲ್ಲಿಯವರಿಗೆ ಸಮಾಧಾನವೇ ಇಲ್ಲ. ಅಶೋಕ್, ಹುಂಜರಂತೆ ಮಾತನಾಡಬೇಡಿ. ನೋಡಿ, ಮೊದಲು ನಿಮ್ಮ ಅಣ್ಣ ಎಲ್ಲಿದ್ದಾನೆ ಪತ್ತೆ ಹಚ್ಚಿ, ಆಮೇಲೆ ನಿಮ್ಮ ವೈರಿ ಯಾರು ಅಂತ ತಾನಾಗಿಯೇ ಗೊತ್ತಾಗುತ್ತೆ. ಹೌದು, ನೀನು ಹೇಳಿದ್ದು ಸರಿಯಾಗಿದೆ. ದಾರಿ ಬಿಡು, ನಾನು ಹೋಗುತ್ತೀನಿ. ನೀ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಓಹೋ, ಅದು ಹೇಗೆ ಬಂದು ನನ್ನ ಎದಿಗೂಡಿನಲ್ಲಿ ಸೇರಿಕೊಂಡು? ನಿನ್ನ ಗುಲಾಬಿ ಅಂತ ಹೃದಯ ನೋಡಿದೆಯ? ಈ ಮನ್ಮಥನ ಮನಸ್ಸು ಕದ್ದುನದೆ. ನಿನ್ನ ಸುಮಧುರ ಕಂಡದಿಂದ ಒಂದು ಪ್ರೇಮ ಗೀತೆಯನ್ನು ಹಾಡು. ಪ್ರಿಯಕರ ಕೇಳಿದ್ರೆ ಇಲ್ಲ ಅನ್ನಕ್ಕಾಗುತ್ತೆ? ನಂದಳನ್ನು ನೋಡಿದ ದಿನದಿಂದಲೇ ನನ್ನ ಮನಸ್ಸಿನ ತುಂಬಾ ಅವಳ ಸೌಂದರ್ಯವೇ ತುಂಬಿ ಹರಿದಾಡುತ್ತಿದೆ.
ಅವಳ ರೂಪ ಲಾವಣ್ಯಕ್ಕೆ ನಾನು ಸೋತು ಹೋಗಿದ್ದೇನೆ. ಈಗ ಮನೆಯಲ್ಲಿ ಯಾರೂ ಇಲ್ಲ. ಅವಳ ಜೊತೆ ಕಾಮದ ಆಟ ಆಡಲು ನನಗೆ ಇದೇ ಒಳ್ಳೆ ಸಮಯ. ನಂದ, ಏ ನಂದ, ಹೇಳಿ ಮಾವ. ಮಾವ, ಈ ನಿನ್ನ ಬಣ್ಣದ ಬಡಿವಾರ ನನ್ನ ಮುಂದೆ ತೋರಿಸಬೇಡ. ನಿನ್ನ ಮುಂದೆ ಈ ರಸಿಕ ರಾಜ ನುಡಿದಂತೆ ನೀನು ನಡೆದರೆ ರಾಣಿಯಾಗಿ ಮರೆಯಬಹುದು ಈ ಅರಮನೆಗೆ. ಹೇಳಿ ಮಾವ, ನಿಮ್ಗೆ ಯಾವ ಮಾತು ನಡೆಸ್ಕೊಡ್ಬೇಕು ಅಂತ ನನ್ನಿಂದ ಸಾಧ್ಯವಾದರೆ ಖಂಡಿತ ನಡೆಸ್ಕೊಡ್ತೀನಿ. ಈ ನಿಮ್ಮ ಮಾತನ್ನು ಹೇಳಿ. ಆಗುತ್ತೆ, ಖಂಡಿತ ಆಗುತ್ತೆ. ನೀನು ಮನಸ್ಸು ಮಾಡಿದರೆ ಖಂಡಿತ ಆಗುತ್ತೆ. ಆಯ್ತು ಮಾವ, ಹೇಳಿ ಅದು ಯಾವ ಮಾತು ಅಂತ. ನೋಡು ನಂದ, ನಾನು ಹೇಳುವ ವಿಷಯ ಬೇರೆ ಯಾರಿಗೆ ಗೊತ್ತಾಗಬಾರದು. ಗೊತ್ತಾದರೆ ನಿನ್ನನ್ನು ಜೀವಂತ ದಹಿಸಬೇಕಾಗುತ್ತದೆ. ಆಯ್ತು ಮಾವ, ನೀವು ಹೇಳೋ ವಿಷಯನ ನಾನು ಯಾರ ಮುಂದೆನೂ ಹೇಳೋದಿಲ್ಲ. ಹೇಳಿ ಅದೇನು. ಹೀಗೆ ಬಾ ದಾರಿಗೆ. ನೋಡು ನಂದ, ಈ ನಿನ್ನ ಗುಲಾಬಿಯಂತೆ ದುಂಡಾದ ದೇಹವನ್ನು ತುಂಬಿಯಾಗಿ ಸವಿಯಬೇಕೆನ್ನುವ ಹುಚ್ಚು ಆಸೆ ನನಗೆ. ಮಾವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ನಿಮ್ಗೆ ಸೊಸೆ, ನಿಮ್ಮ ಮಗನ ಹೆಂಡತಿ. ಇಂಥದ್ರಲ್ಲಿ ಮಗಳ ಮೇಲೆ ಕಾಮದ ಕಣ್ಣುಗಳನ್ನ ಕಾಣೋದಕ್ಕೆ ನಿಮ್ಗೆ ನಾಚಿಕೆ ಆಗುದಿಲ್ಲ? ನಿಮ್ಮ ಹೆಸರು ನಾಚಿಕೆ? ನಂದ, ನಾಚಿಕೆ ಬಿಟ್ಟಿರುತ್ತಾನೆ ಈ ಜಗತ್ತಿನಲ್ಲಿ ಎಲ್ಲವನ್ನು ಅನುಭವಿಸಲು ಸಾಧ್ಯ. ಸುಮ್ಮನೆ ಹಠ ಮಾಡದೆ ನನ್ನ ಕಾಮ ತೃಪ್ತಿಯನ್ನು ಹೆಂಗಿಸು. ನಿಮ್ಮ ಕೈಯ ಮುಗಿದು ಕಾಲಿಗೆ ಬಿಟ್ಟು ಬೆಳ್ಕೋತೀನಿ. ನನ್ ಮಾತ್ರ ಏನು ಮಾಡ್ಬೇಡಿ. ನಂದ, ನನ್ನ ಕಾಮ ತೃಪ್ತಿಯನ್ನು ಹೆಂಗಿಸು ಬಾ. ಏನು ಗೌಡ್ರೆ ನಿಮ್ಮ ನಿಶ್ಚಿತನ? ಇಂಥ ಹೇಸು ಕೆಲಸ ಮಾಡಲಿಕ್ಕೆ ನಾಚಿಕೆ ಆಗುದಿಲ್ಲ ನಿಮ್ ಜನ್ಮಕ್ಕೆ? ನಾನು ಸಾಕಿದ ನಾಯಿ ನೀನು. ಸುಮ್ಮನೆ ನಾನು ಹೇಳಿದಂಗೆ ಕೇಳಿಕೊಂಡು ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಬೇಡ. ತಲೆ ಹಾಕಿದರೆ ತಲೆ ತೆಗಿಬೇಕಾಗುತ್ತದೆ. ಎಚ್ಚರ. ನನ್ನ ತಲೆ ತೆಗೆಯೋ ತಲೆ ಹಿಡ್ಕ. ನೀನು ನಿಜವಾಗಿ ನಿನ್ನ ತಂದೆ ತಾಯಿ ರಕ್ತಕ್ಕೆ ಹುಟ್ಟಿದರೆ ಬಾರಲೇ ಮುಂದಕ್ಕೆ. ಬಾ ಮುಂದಕ್ಕೆ. ಏಕ್ ಮಾರ್ ದೋ ತುಕಡಾ ಲೋ ಓಡೋ. ಮಚ್ಚ ಕೈಯಲ್ಲಿ ಹಿಡಿದು ಹುಚ್ಚನಂತೆ ಹಾರಾಡಬೇಡಲೇ ಕುನ್ನಿ. ನಿನಗೆ ಮತ್ತೆ ಹಿಡಿಯಲು ಕೈಯಾಗ ಹಿಡಿದು ಕೊಟ್ಟವನೇ ನಾನು. ನನ್ನ ಹೆಸರು ಕೇಳಿದರೆ ಇಡೀ ಭೂಮಂಡಲವೇ ಗಡಗಡನೆ ನಡುಗುವಾಗ ನನ್ನ ಕಾಲಸ್ಥಾನದ ಮುಂದೆ ಕಿಡಿ ಕಾರಿದರೆ ನಡು ಬೀದಿಯಲ್ಲಿ ಕತ್ತರಿಸಬೇಕಾಗುತ್ತದೆ ಮುಂಡವನ್ನು. ಲೇ ಗೌಡ, ಅದಕ್ಕೆ ಮುಂಚೆ ನಂದು ಒಂದು ಮಾತು ಕೇಳು. ಇಷ್ಟು ವರ್ಷ ನೀನು ಹೇಳಿದಾಗೆ ಅದು ಎಷ್ಟೊಂದು ಕೆಟ್ಟ ಕೆಲಸ ಮಾಡಿದೆ ಈ ನನ್ನ ಕೈಗಳು. ಇಂದು ನನ್ನ ತಂದೆ ತಾಯಿ ಆಣೆ ಮಾಡಿ ಹೇಳುತ್ತೀನಿ ಮಗನೇ, ಕೇಳಿಸ್ಕೊ. ಚಿಕ್ಕನಿಂದ ಅಗಲಿದ ನನ್ನ ಅಣ್ಣ ತಮ್ಮರನ್ನು ಪತ್ತೆ ಹಚ್ಚಿ ನಿನ್ನ ಕಪಟ ನಾಟಕಕ್ಕೆ ನಾಂದಿ ಹಾಡದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ಕೊಲೆ, ಸುಲಿಗೆ, ಮೋಸ, ಅನ್ಯಾಯ, ಆಕ್ರಮಣಗಳು ಪರಾಕ್ರಮ ಮಾಡಿದ ಈ
ಈ ಕಲಿಯುಗದಲ್ಲಿ ಬಡವರ ಮೇಲೆ ಆಗುವ ಅನ್ಯಾಯ ಅತ್ಯಾಚಾರವನ್ನು ತಡೆದು ನಿಮ್ಮಂತ ಕಾಮುಕರ ಕಣ್ಣ ಕಿತ್ತಿ ವರದಕ್ಷಿಣೆ ಎಂಬ ಅಡಗಿಸುವುದೇ. ಲೇ ಗೌಡ, ಗುಡ್ ಬೈ ನಿನ್ನ ಕೆಲಸಕ್ಕೆ. ಛೇ, ಎಂತ ಕೆಲಸವಾಯಿತು. ಹಲೋ ಡ್ಯಾಡಿ, ಅದೇನೋ ಗಾಢವಾಗಿ ವಿಚಾರ ಮಾಡುತ್ತಾ ನಿಂತಿರುವಲ್ಲ. ಭಾವಿಸಕಂಠ ಬಾ, ಅದು ಯಾವ ಬಾಯಿಯಿಂದ ಹೇಳಪ್ಪ ವಿಷಯವನ್ನು. ಡ್ಯಾಡಿ, ಏನಾಯ್ತು? ಕಂಠ, ನೀನಿಲ್ಲದ ಸಮಯ ಸಾಧಿಸಿ ಸರಸವಾಡಲು ಕರೆಯುತ್ತಿದ್ದಾಳೆ ಪಾಲಿನ ಹೆಂಡತಿ. ಅವರ ತಾಯಿಯನ್ನು ಹರಿದು ತವರ ಮನೆಗೆ ಕಳಿಸಿದ್ರಾಯ್ತು. ನಂದ, ಬಾರಲೇ ನಂದ. ಸ್ವಾಮಿ, ನೀವು ಮನೆಯಲ್ಲಿ ಇಲ್ಲದ ಸಮಯ. ಬಾಯಿ ಮುಚ್ಚಲೇ ಹುಚ್ಚ ಎಣ್ಣೆ. ಈ ನಿನ್ನ ಕಣ್ಣಿನ ನಾಟಕ ನನ್ನ ಮುಂದೆ ತೋರಿಸಬೇಡ. ಸುಮ್ಮನೆ ನಾನು ಕಟ್ಟಿದ ತಾಳಿಯನ್ನು ಬೆಚ್ಚಿ ರೈಟ್ ಹೇಳಿ ನಿನ್ನ ತವರ ಮನೆಗೆ. ಸ್ವಾಮಿ, ಸ್ವಾಮಿ, ಏನ್ ಮಾತಾಡ್ತಾ ಇರೋ ಮಾತು ನೀವು? ನೀವೇ ನಿಮ್ಮ ಕೈಯಾರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀರಿ. ಅಂದಾಗ ಈ ತಾಳಿಯನ್ನು ನಾನು ಕಿತ್ತು ಕೊಡ್ಬೇಕಾ? ಅಂತ ತಪ್ಪನ್ನು ನಾನು ಏನ್ ಮಾಡಿದ್ದೀನಿ ಹೇಳಿ ಸ್ವಾಮಿ, ಹೇಳಿ. ಎಲೆ ಕಂಡುಳ ಗರ್ತಿಯ ಮಗಳೇ, ನನ್ನ ತಂದೆ ಸುಖ ಬಯಸಿದ ನೀನು ಹಿಂದೆ ಅದೆಷ್ಟು ಮಿಂಡರಿಗೆ ಸೆರಗ ಹಾಸಿರುವೆ ಹೇಸಿ ಅಣ್ಣೆ. ಬಿಟ್ಟು ಬಿಡು ನಾನು ಕಟ್ಟಿದ ತಾಳಿ. ಅಣ್ಣ, ಏನಿದೆ ನಿನ್ನ ಮೂರ್ಖತನ? ಹೇಳತ್ತ, ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಒಳಗಡೆ ಹೋಗು. ಅಪ್ಪಾಜಿ, ನೀವು ಹೇಳಿದ್ದನ್ನ ಕೇಳ್ಕೊಂಡಿರೋಕೆ ನಾನೇನು ಕುರಿಯಲ್ಲ. ನನಗೆ ಎದುರು ಅದು ಶಿವಿಯಾ? ಲತಾ, ನನ್ನ ಸಲುವಾಗಿ ನೀನ್ ಯಾಕಮ್ಮ ನಿನ್ನ ತಂದೆನ ನಿನ್ನ ಅಣ್ಣನ ಎದುರು ಹಾಕೊಳ್ತೀಯ? ದೈವದಲ್ಲಿ ಏನು ಬರೆದಿರುತ್ತೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲಂತೆ. ಅದರಂತೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತೆ. ಅದು ಸ್ವೀಕಾರ ಮಾಡೋದು ನನ್ನ ಕರ್ತವ್ಯ. ನೀನು ಸುಮ್ಮನಿರಮ್ಮ, ನೀನೇನು ಮಾತಾಡ್ಬೇಡ. ನಿನ್ನ ಬಣ್ಣದ ಬಯಲಾಟವನ್ನು ನನ್ನ ಮುಂದೆ ತೋರಿಸಬೇಡ. ಮನಸ್ಸು ಎಣ್ಣೆ, ಮೊದಲು ಕೊಡುವ ಬಂಗಾರವನ್ನು ತೆಗೆದುಕೊಂಡು ಬಾ. ಸ್ವಾಮಿ, ಹೆಣ್ಣಿನ ಬಾಳಿನಲ್ಲಿ ಕೊರಳಿಗೆ ತಾಳಿ ಕಟ್ಟುವುದು ಒಂದೇ ಒಂದು ಸಲ. ಆದ್ರೆ ಆ ಹೆಣ್ಣು ತಾಳಿ ಕಟ್ಟಿದ ತಕ್ಷಣದಿಂದನೇ ಕೊನೆಯವರೆಗೂ ಮುತ್ತೈದೆಯಾಗಿ ಬಾಳ್ಬೇಕು ಅಂತ ಆ ಹೆಣ್ಣು ಅನ್ಭವಿಸ್ತಾಳೆ. ಪ್ರತಿನಿತ್ಯ ತನ್ನ ಗಂಡನಿಗೆ ಆರೋಗ್ಯ ಆಯುಸ್ಸು ಭಾಗ್ಯ ಕೊಟ್ಟು ಕಾಪಾಡೋ ದೇವ್ರೆ ಅಂತ ಪ್ರತಿನಿತ್ಯ ಆ ದೇವರನ್ನ ಕೇಳ್ಕೊಳ್ತಾಳೆ. ಅಂತದ್ರಲ್ಲಿ ಮುತ್ತೈದೆ ಸಂಕೇತವಾದ ಈ ತಾಳಿಯನ್ನ ನೀವೇ ನಿಮ್ಮ ಕೈಯಾರೆ ಬಿಚ್ಚಿಕೊಡು ಅಂತ ಕೇಳ್ತಾ ಇದ್ದೀರಲ್ಲ. ಈ ಹಿಂದೆ ನೀವು ನನ್ನ ಬಲಾತ್ಕಾರ ಮಾಡಿದ್ರೂ ಸಹಿಸ್ಕೊಂಡೆ. ನನ್ನ ಅಣ್ಣನ ಹತ್ರ ಹೋಗಿ ವರದಕ್ಷಿಣೆ ತೆಗೆದುಕೊಂಡು ಬಾ ಅಂದಾಗೂ ಕೂಡ ಆ ಚಿತ್ರಹಿಂಸೆಯನ್ನು ಸಹಿಸ್ಕೊಂಡೆ. ಆದ್ರೆ ಹೆಣ್ಣಿಗೆ ಮುಖ್ಯವಾಗಿದ್ದು ಬೇಕಾಗಿದ್ದು ಮಾಂಗಲ್ಯ. ಆದ್ರೆ ಇಂದು ನೀವು ನಿಮ್ಮ ತಂದೆ ಮೇಲೆ ನನ್ನ ಮೇಲೆ ಸಂಶಯ ಮಾಡಿ ಈ ಮಾಂಗಲ್ಯವನ್ನೇ ಕಿತ್ತುಕೊಡು ಅಂತ ಹೇಳ್ತಾ ಇದ್ದೀರಲ್ಲ. ಮುಗೀತು ನೋಡಿ, ಈ ಮಾಂಗಲ್ಯ ಬೇಕಾದ್ರೆ ಬಿಚ್ಚಿಕೊಡ್ತೀನಿ. ಆದ್ರೆ ನಿಮ್ಮಂತ ಸಂಶಯ ಪಡುವ ಗಂಡನ ಜೊತೆ ಖಂಡಿತ ನಾನು ಬದುಕೋದಿಲ್ಲ. ನಾನು ರಂಟೆಯಾಗಿ ಬದುಕಿದ್ರು ಚಿಂತೆ ಇಲ್ಲ. ನಿಮ್ಮಂತ ಜೊತೆ ಇದ್ರೆ ಖಂಡಿತ ಬದುಕೋದಿಲ್ಲ. ರಂಟೆ ಎಂದು ನಿನ್ನ ಹಣೆ ಮೇಲೆ ಬರೆದಿದ್ದರು ಯಾರೇನ್ ಮಾಡುದು? ಬೆಚ್ಚು ಬಿಡು ನಾನು ಕಟ್ಟಿದ ತಾಳಿ. ತೆಗಿಬೇಡ ತಂಗಿ, ತಾಳಿ ತೆಗಿಬೇಡ. ಹೆಣ್ಣಿನ ಬಾಳಿನಲ್ಲಿ ಬರುವ ಪ್ರಥಮ ಭಾಗ್ಯವೇ ಈ ತಾಯಿಯ ಭಾಗ್ಯ, ಮಾಯಿ ತಾಯಿಯ ಭಾಗ್ಯ.
ಅದನ್ನ ತೆಗೆಯಲು ಹೊರಟಿಲ್ಲಮ್ಮ ತಂಗಿ. ಅಲೇ ಬೀರ, ವರದಕ್ಷಿಣೆ ಹಣ ಕೊಡದೆ ಅದೆಷ್ಟೋ ದೇವರಿಗೂ ಪ್ರದಕ್ಷಿಣೆ ಹಾಕಿದರು ಸರಿ, ಅವಳನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಹೊರಗಿನಿಂದ ಬಂದವಳ ಕಾಲು ಹೊರಗಡೆ. ವರದಕ್ಷಿಣೆ ವರದಕ್ಷಿಣೆ ವರದಕ್ಷಿಣೆ. ಈ ಸಮಾಜದಲ್ಲಿ ಅದೆಷ್ಟೋ ಬಡ ಜನರನ್ನು ಬಲಿ ತೆಗೆದುಕೊಂಡಿದೆಯೋ ಏನು ತಿಳಿದು ವರದಕ್ಷಿಣೆ ಎಂಬ ಪಿಡುಗು ಮತ್ತೆ ಹಾಕಲು ಸತ್ಯಸಿದ್ಧನಾಗಿ ನಿಲ್ಲುವೆ. ಹೆಣ್ಣು ಹೆತ್ತ ಬಡ ಜನರನ್ನು ಬಲಿ ತೆಗೆದುಕೊಂಡು ನಿಂತಿರುವ ಈ ಭಂಡ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲಿಸುವೆ. ಬಾಯಿಗೆ ಬಂದಾಗೆ ಮಾತನಾಡಿದರೆ ನಡುವೀದಿಯಲ್ಲಿ ಹಸನಾಗಿ ಸ್ಮಶಾನ ಸೇರಿಸಬೇಕಾಗುತ್ತದೆ ಈ ನಿನ್ನ ದೇಹವನ್ನು. ಅದೇ ಬೀರ, ನಿನ್ನ ತಂಗಿ 100 ವರ್ಷ ಸುಖವಾಗಿ ಈ ಮನೆಯಲ್ಲಿ ಇರಬೇಕಾದರೆ ಮೊದಲೇ ಕೊಡೋದನ್ನು ಕೊಟ್ಟು ರೈಟ್ ಹೇಳು. ನಿನ್ನ ತಮ್ಮನಂಗೆ ನಾಯಿಯಂತೆ ಬಗಳಿದರೆ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಎಚ್ಚರ. ಲೇ ಸುಳ್ಳಿ ಮಗನೇ ಮದೆ ಹಿರಿದ ಗೌಡ, ಗೌಡ್ರೆ, ನನ್ನ ತಮ್ಮನ ಪರವಾಗಿ ನಾನು ನಿಮ್ಮನ್ನು ಕ್ಷಮಾ ಕೇಳುತ್ತೇನೆ ಗೌಡ್ರೆ. ನಮಸ್ಕಾರ ರೀ ಬೀರಣ್ಣ, ಯಾವಾಗ ಬಂದ್ರಿ? ನಾನು ಬರ್ಬೇಕನ್ನೋದಾಗ ದೇವರು ಬಂದಂಗ ನೀವೇ ಬಂದ್ಬಿಟ್ಟಿರಲ್ಲಪ್ಪ. ಹೇಳಿ ಬಿಡು, ಆ ಸ್ವಲ್ಪ ಹಿಂದಿನ ಕ್ಲಿಯರ್ ಮಾಡಪ್ಪ ತಮ್ಮ. ಯಾಕಂದ್ರ ಇಂಥ ಪುಸ್ತಕಗಳು ನಮ್ಮ ಬಲ್ಲಿ ವಜಾಗಿ ಬಿದ್ದಾವ್ ನೋಡ್ರಿ. ತೆಗೆದುಕೊಳ್ಳಿ ಗೌಡ್ರಿ, ನಿಮ್ಮ 2 ತೊಲಿ ಬಂಗಾರ, ಇನ್ನು 3 ತೊಲಿ ಬಂಗಾರ ಮುಂದಿನ ವರ್ಷ ಮುಟ್ಟಿಸುವೆ. ಶೆಟ್ಟರೆ, ಸರಿಯಾಗಿ ನೋಡಿಕೊಂಡು ತೆಗೆದುಕೊಳ್ಳಿ. ನಮ್ಮ ತಿಜೋರಿಯಲ್ಲಿ ಇಡಿ. ಎಲ್ಲ ಬರಬರಿ ಆಗ್ರಿ ಗೌಡ್ರೆ. ಅಣ್ಣ, ಇದೇ ರೀತಿ ನೀನು ಅವರಿಗೆ ಆಸೆ ತೋರಿಸಿದ್ರೆ ನಾ ಹಾಗೆ ನಲ್ಗಿ ಸತ್ತು ಇವ್ರದು. ಬಡಬೇಕಾಗಿ ನನ್ನ ಮಗನೇ, ನಾ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಈ ನಮ್ಮ ಕಂಬಕ್ಕೆ ಕಟ್ಟಿ ಚಾಟಿಯ ರುಚಿ ತೋರಿಸಬೇಕಾಗುತ್ತದೆ. ಎಚ್ಚರ. ಗೌಡ್ರೆ, ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮಾ ಕೇಳುತ್ತೇನೆ. ನಿಮಗೆ ಬರಬೇಕಾದ ವರದಕ್ಷಿಣೆ ಹಣವನ್ನು ಮುಟ್ಟಿಸಿದರೆ ಇನ್ನು ಮುಂದೆ ನನ್ನ ತಂಗಿಗೆ ಚಿತ್ರ ಹಿಂಸೆ ಬಿಡಬೇಡ್ರಿ ಗೌಡ್ರೆ, ನನ್ನ ತಂಗಿಗೆ ಚಿತ್ರ ಹಿಂಸೆ ಬಿಡಬೇಡಿ. ಅಣ್ಣ, ನನ್ನಿಂದಾಗಿ ನೀನ್ ಎಷ್ಟೊಂದು ಕಷ್ಟಪಡ್ಬೇಕಣ್ಣ, ಎಷ್ಟೊಂದು ಕಷ್ಟಪಡ್ಬೇಕು. ಕಷ್ಟ ಅಲ್ಲಮ್ಮ ತಂಗಿ, ಪ್ರತಿ ಒಂದು ಅಣ್ಣ ತಮ್ಮಂದರು ತಂಗಿಗೆ ಮಾಡುವ ಕರ್ತವ್ಯಮ್ಮ, ತಂಗಿಗೆ ಮಾಡುವ ಕರ್ತವ್ಯ. ನಾವು ಹೋಗಿ ಬರ್ತೇವೆ ತಂಗಿ, ನಾವು ಹೋಗಿ ಬರ್ತೇವೆ. ಗುಮಸ್ತರೇ, ಬಂಗಾರವನ್ನು ಒಳಗಡೆ ಇಟ್ಟು ನಮ್ಮ ತೋಟಕ್ಕೆ ಬನ್ನಿ, ಅಲ್ಲೇ ಗುಂಡು ಹಾಕೋಣ. ನಂದ ಲೇನಂದ ಹೇಳಿ ಸ್ವಾಮಿ, ನಿಂಗೆ ಎಷ್ಟೇ ಕಷ್ಟ ಕೊಟ್ರು ಸಹಿಸ್ಕೊಂಡು ಸುಮ್ಮನೆ
ಬಿದ್ದಿರ್ಬೇಕು. ನಿಮ್ಮ ಅಣ್ಣಂದಿರನ್ನು ಕರೆಸಿ ಪುಂಡಾಟಿಗೆ ತೋರಿಸಿದ್ರೆ ಸೀಮೆ ಎಣ್ಣೆ ಸುರಿದು ಜೀವಂತ ಸುಟ್ಟಾಕ್ಬೇಕಾಗುತ್ತದೆ. ಎಚ್ಚರ. ನಡೆಯೊಳಗೆ ನಂದ, ಲೇ ನಂದ, ನೀನು ಸೀತೆ ಅಂತ ನಡೆದರೆ ನಾನು ರಾಮನಂತೆ ಗಂಡನಾಗಿ ಬಾಳಕ್ಕೆ ನಾನು ರಾಮಾಯಣದ ರಾಮನೆಂದು ತಿಳ್ಕೊಂಡೆ. ಆ ಹೊಲಸ ಎಣ್ಣೆ ಕೆಲಸ ಮುಗಿದ ಮೇಲೆ ಹೊಲಸ ಎಣ್ಣೆನಾಗಿ ನಿನ್ನನ್ನು ಸುಟ್ಟು ಹಾಕಿ ಮತ್ತೊಂದು ಹೆಣ್ಣ ನೋಡಿದರಾಯ್ತು. ಈ ರಸಿಕನ್ನ ಮೆಚ್ಚಲಾರದ ಹೆಣ್ಣ ಯಾರಿಲ್ಲ ಈ ಭೂಮಿಯ ಮೇಲೆ. ಅಲ್ರಿ, ಈ ಪಿಲಿ ಮಾಡು ಅಂತ ಹೇಳಿದ ರಾಣಿ ಎಲ್ಲಿಗೆ ಹೋದಳಂತ? ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಟ 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 ಹೇಳ ಪಟ 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 ಹುಡುಗಿ ನಿನ್ನ ಪರಕರದಾಗ ಜನಕಂದ ದೇವರು, ನಿನ್ನ ಪರಕರದಾಗ ಜನಕಂದ ದೇವರು, 3 ಹೊತ್ತು ಪೂಜೆ ಮಾಡುವೆ ನಾನಾಗುವೆ. ಪಕ್ಕದ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಉದುಬತ್ತಿ ಗಟ್ಟಿ ಇರ್ಬೇಕು. ಇಲ್ಲ 3 ದಾಗ ಕೈಯ ಕೊಟ್ಟು ಹೋಗಿನ ಏನ್ರಿ ಇಲ್ಲದ ಸಾಹೇಬ್ರ ಏನ್ ನಡು ರಸ್ತಾದಾಗ ನಿಂತ ಒಬ್ರ ಯಾರ್ದ ದಾರಿಗೆ ಆಗತ್ರಲ್ಲ, ಯಾಕೆ ಯಾವಾಗ ಬರ್ತೀನಿ ಅಂತ ಹೇಳ. ನನ್ನ ಹೃದಯದಲ್ಲಿ ಕೋಗಿಲೆಂತೆ ಕೂಗುವ ಆ ನಿನ್ನ ಧ್ವನಿ ಕೇಳಿದ್ರೆ ನನ್ನ ಕಿವಿಗಳು ಕಿವುಡಾಗುತ್ತವೆ ಚೆಲುವೆ. ಹೌದಾ ಮಾಮ, ನನಗೂ ಅಷ್ಟ ರೀ. ನೀವು ಯಾವತ್ತ ನನಗ ಅವಾಗ ಇಟ್ಟು ಹೋಗಿರಲ್ಲ. ಏ ಹುಡುಗಿ ಎಲ್ಲೇ ಇಟ್ಟದು? ನತ್ತ ನತ್ತ ಮಾಮ ನತ್ತ. ನನಗ ಅಷ್ಟು ನೀ ಯಾವಾಗ ಕೊಟ್ಟಿ? ಏ ಮುಡ್ದಾರ ಏನು ನಾ ಕೊಡೋದ್ ನಿನಗ? ಈ ಬುಟ್ಟಿ ಒಳಗಿನ ಹೂವ ರಾಣಿ. ಅಲ್ರಿ, ಈ ನನ್ನ ಮಗ ಬರೇ ಹೂ ಕೊಟ್ಟಿದ್ದಕ್ಕ ಈ ನಮ್ಮನೆ ಬೆನ್ ಹತ್ತೇನ. ಇನ್ನು ಕೈ ಕೊಟ್ರ ಸಾಯ ತನಕ ನಾನು ಹಿಂದೆ ಇರ್ತಾನ ಅನ್ಸುತ್ತ. ಹೆಂಗಾರ ಮಾಡಿ ಬಿಡಬಾರ್ದು. ಅವ್ರ ಅವನ ಗಟ್ಟಿ ಬಂಗಾರ ಒಯ್ಯೋ ತನಕ ನಾ ಬಿಡಂಗ ಇಲ್ಲ. ಎತ್ತ ಬೇಗ. ಯಾಕಲ್ಲೇ ರಾಣಿ, ಆ ಬುಡ್ಬುಡ್ಕ್ಯಾರ ಬಡಬಡ್ಸಿದಂಗ ಒಬ್ಬಕಿನೇ ಬಡಬಡ್ಸೋದ್ ಹೋಗ್ತಿಲ್ಲ, ಯಾಕೆ? ಏನಿಲ್ಲ ಮಾಮ, ಮದ್ವಿ ಆಗ್ಬೇಕಂತ ನಿರ್ಧಾರ ಮಾಡೀನಿ. ಆದ್ರ ನಮ್ಮ ಅಪ್ಪ ಒಪ್ಪವಲ್ಲ. ಮದ್ವಿ ನಿನ್ನ ಆಗ್ಬೇಕಂತ ಮಾಡಿ. ಅಲ್ಲಲೇ ಹುಡುಗಿ, ನೀ ನನ್ನ ಮಾಡ್ಕೊಂತೀಯ? ಯಾಕ ನಾ ಏನಾರ ತಪ್ಪು ಮಾತಾಡ್ತೇನೆ? ಏ ತಪ್ಪೇನಿಲ್ಲ, ನನ್ನ ಮಾಡ್ಕೋಬೇಕಂತ ಮಾಡಿದ್ದಿ. ಆದ್ರೂ ಏನು ಅಡ್ಡಿ ಇಲ್ಲ. ನಾನು ಮಾಡಿದೊಂದು, ನೀನು ಮಾಡಿದೊಂದು. ಏ ಮೂಳ ಹಳೆ ಮೂಳ ಏನದ? ನೀ ಮಾಡೋದು ಏನದ? ಲಗ್ನಲೇ ಲಗ್ನ. ನೋಡ, ನಾವ್ ಶಟ್ರ ಮಂದಿ ಎಲ್ಲಾ ಕೊಡ್ತೀವಿ, ಆದ್ರೂ ಒಂದ ಕೊಡೋದಿಲ್ಲ ನೋಡ್ ಲಗ್ನ ಆದ್ಮೇಲೆ. ಅಪ್ಪೋ, ಸತ್ಯ ಅಲ್ಲರಿ. ಏ ನಿಮ್ಮವ್ನು 7ರಾಗ ಹುಟ್ಟದವನ ಒಂದು ಕೊಡೋದಿಲ್ಲ ಅಂದ್ರ ಅದು ಏನಂತ ತಿಳ್ಕೊಂಡಿ? ಅಲ್ರಿ, ಎಲ್ಲಾ ಕೊಡ್ತಾಳಂತ, ಆದ್ರ ಒಂದು ಮಾತ್ರ ಕೊಡುದಿಲ್ಲಂತ. ಇದು ಯಾವ ನ್ಯಾಯ? ಕೇಳು ಹೇಳು, ಅದು ಏನಂತ ಕೊಡಂಗಿಲ್ಲ, ಅದನ್ನ ಕೇಳು. ಹೇಳು ಹೇಳು. ನಾ ಏನ್ ಕೊಡೋದಿಲ್ಲ ಗೊತ್ತಿಲ್ಲ. ನಿಮ್ಮವನ್ ಬವ್ವ ಅಲ್ಲ, ನಾನು ವರದಕ್ಷಿಣೆ ಕೊಡೋದಿಲ್ಲ ಅಂತ ಅಷ್ಟೇ ನೀ ಗಾಬ್ರಿ ಆಗತಿ. ಹಿಂಗ ಎಲ್ಲೇ ನನಗ ಹನುಮಂತ ದೇವರ ಗುಡಿನ ಫಿಕ್ಸ್ ಅಂತ ಮಾಡಿದೀವೋ ಯಪ್ಪ. ಇಲ್ಲ ಮಾಮ,
ಮತ್ತ ಮತ್ತ ನೀ ಏನೋ ಪಿಲ್ಲಿ ತಂದಿ ಅಂತೆಲ್ಲ ಪಿಲಿ ಕೊಡ್ತೀನಿ, ಅದಕ್ಕೆ ಚಾರ್ಜ್ ಆಗ್ತೈತಿ. ಅದು ನಂದ ಹಿಂದ್ ಇಸ್ಕೊಂಬಂದಿ ಎದ್ರ ಚಾರ್ಜ್ ಅದು ಕೊಡೋದು. ಎದ್ರ ಚಾರ್ಜ್? ಒಂದೇ ಒಂದು ಮುತ್ತು ಕೊಡ್ಬೇಕು. ಮೈಲ್ ಮೈಲ್ ಅದೆಲ್ಲ ಮದ್ವೆ ಆದ್ಮೇಲೆ ಇರ್ತೈತಿ. ಅಲ್ಲಿವರೆಗೂ ನಮ್ಮ ಗಾಡಿ ಜಗಬೇಕಲ್ಲ ಹುಡುಗಿ. ಹಂಗಂದ್ರೆ ಈಗ ಗಾಡಿ ಜಗಬೇಕಂದ್ರ ನಾ ಏನ್ ಮಾಡ್ಬೇಕು ಹೇಳಿ ಜಗ್ತೀನಿ. ಒಂದೇ ಒಂದು ಮುತ್ತು ಕೊಡ್ಬೇಕು. ಅವನ್ ಜನರೇಟರ್ ಇಟ್ಟಾನ ಅಂತ ನೋಡು ಮತ್ತೆ ಅವನ್ ಜನರೇಟರ್ ಐತಿ, ಅವ್ನ ಜನರೇಟರ್ದಾಗ ಎಣ್ಣೆ ಇಲ್ಲ. ಹಾ ಹಂಗಾರ ಕೊಟ್ಟು ಬಿಡು. ಎಲ್ಲ ಮುತ್ತು ಕೊಡ್ಬೇಕವ. ಅದೆಲ್ಲ ಮದ್ವೆ ಸುಮ್ ಸುಮ್ ಕೊಡ್ಲೇ ಕೊಟ್ ನೋಡಿ ಹಂಗ ಆರ್ಸ್ಕೊಂಡ್ಬಿಡು. ಇನ್ನು 6 ತಿಂಗಳು ಜಗ್ತ್ ಬಿಡ್ರಿ. ಏನು ಖರೆ ಖರೆ ಕೊಟ್ಟಿದ್ದಂದ್ರೆ ವರ್ಷ ನಾನು ಹೆಸರು ಮೇಲೆ ಹೇಳ್ಕೊತಿದ್ದೆ. ಹಂಗಾರ ನಾ ಹೋಗ್ಬರ್ಲೆ. ಎಲ್ಲಿಗೆ? ಪಿಲ್ಲುನು ಕೊಡವಲ್ಲ ತೂತಿದಲ್ಲಿ ನೀ ಚುಮ್ಮನ ಕೊಟ್ಟಿಲ್ಲ, ಇಲ್ಲೇ ಪಿಲ್ಲಿ ಕೊಡ್ಲಿ. ಚುಮ್ಮನ್ ಮಾರವನ ನಾ ಈಗ ಹೋಗಿ ಬರ್ತೀನಿ. ಬ್ಯಾಸ್ಗಿ ಬಂದ್ ಮತ್ತ ಇದೇ ಉರುಪಿನಾಗ ಬೀಳೋದು ಕಬಡ್ಡಿ ಕಣ. ಹಂಗಾರ ಹೋಗೋ ಹುರುಪನಾಗ ಕಬಡ್ಡಿ ಆಟ ಹೋಗಿ.
ದಿನದಿಂದ ಇವತ್ತು ಲಾಸ್ಟ್ ದಿನ ಐತಿ, ಬೆಳಗ್ಗೆ ಮನೆಗೆ ಹೋಗ್ಬೇಕಾಗೈತೆ. ಅದು ನಿನ್ನ ಲಂಕಕ್ಕೆ ಬೆಂಕಿ ಹಚ್ಚ, ನಿನ್ನನ್ನು ಸುಟ್ಟ ಬೂದಿಯನಾಗಿ ಮಾಡದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ನಿನ್ನ ಪುಣ್ಯತನಕ್ಕೆ ಮಿಂಡನಾಗಿ ಕರೆಯಂಗ ಕಾಳಿಂಗನಾದ ನಿನ್ನ ಮುಖಕ್ಕೆ ಮಸಿ ಬಡಿದು ಈ ಸಮಾಜದ ಮುಂದೆ ತಲೆ ಬಾಗಿಲ ಹಾಗೆ ಮಾಡದಿದ್ದರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ರಥ ಬರ್ತೀನಂದ್ ಹೇಳಿದವಳು ಇನ್ನೂ ಏಕೆ ಬರ್ಲಿಲ್ಲ? ಸರ್, ಇದಕ್ಕೆ ಮುಂಚೆ ಇಲ್ಲಿ ಒಬ್ಬ ಹುಡುಗಿ ಏನಾದ್ರೂ ಕಾಣಿಸಿದಾಳೆ? ಅವಳಿಗೆ ನಿನ್ಗೂ ಏನ್ ಸಂಬಂಧ? ಸರ್, ನಾವು ಒಬ್ರಿಗೊಬ್ಬರು ಪ್ರೀತಿಸಿದ್ದೇವೆ, ಅದಕ್ಕೆ ನಿಮ್ಗೆ ಕೇಳ್ತು. ಅವಳ ಹೆಸರೇನು? ಲತಾ ಅಂತ, ಇದೇ ಊರಿನ ಕಾಳಿಂಗೌಡನ ಮಗಳಂತ. ಲೇ ಗೌಡ, ಮುಳ್ಳನ್ನು ಮುಳ್ಳನಿಂದ ತೆಗಿಬೇಕು. ಕ್ರಾಂತಿ ಎಂಬ ಜ್ವಾಲೆಮುಖಿಯಂತೆ ಮುಗಿಲಿಟ್ಟಿರುವ ನನ್ನ ಎದೆಯಲ್ಲಿ ಶಾಂತವಾಗಬೇಕಾದ್ರೆ ನೀ ಸಾಕಿನ ಮಗನಿಂದ ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡಿ ನನ್ನ ಸೇಡಿನ ಕಿಡಿ ಆರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೂರ್ಯ ಸರ್ದಾರಿಗೆ ಸೊಡೆ ಹೊಡೆಯುವ ಗಂಡನೇ ವೀರ ಕ್ರಾಂತಿಯ ಸೂರ್ಯ ನರೇಂದ್ರನೇ ಅಲ್ಲ. ಸರ್, ಅದೇನೋ ಒಬ್ಬರೇ ಕ್ರಾಂತಿ ಕಿಡಿಯಿಂದ ಆ ಗೌಡನ ಮೇಲೆ ಸೇಡಿಟ್ಟು ನಾಗರ ಹಾವಿನಂತೆ ಬಗರುತ್ತಿರುವಲ್ಲ, ಯಾಕೆ ಸರ್? ಅದೆಲ್ಲ ಇರಲಿ, ನೀನ್ಯಾರು? ನೋಡಿ ಸರ್, ಇದೇ ಊರಿನ ಬಡ ರೈತ ಬೀರಂತಮ್ಮ ಅಶೋಕ್. ನಾನು ನೌಕರಿಗಾಗಿ ಲಂಚ್ ಎಂಬ ಮಂಚ ಹತ್ತೀವಿ. ಈಗಿನ ಅಧಿಕಾರಿ ಮುಂದೆ ತಲೆಬಾಗೋದು. ಕಾಯಕವೇ ಕೈಲಾಸ ಒಂದು ಈ ಭೂಮಿ ತಾಯಿಯನ್ನು ನಂಬಿ ವ್ಯವಸಾಯ ಮಾಡ್ತೀನಿ ಸರ್. ಇಷ್ಟು ಓದಿದ್ರು ಒಂದು ಒಳ್ಳೆ ನೌಕರಿ ದೊರೆಯಲಿಲ್ಲವೇ? ಬಡವರಾದ ನಾವು ಎಷ್ಟು ಓದಿದರೂ ಈ ಲಂಚ ಸಾಮ್ರಾಜ್ಯದಲ್ಲಿ ಬದುಕೋದು ಬಹಳ ಕಷ್ಟವಾಗಿದೆ ಸರ್. ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು? ಎತ್ರಿ ಸರ್ ಮತ್ತೆ ಆ ಪದವನ್ನು. ತಂದೆ ತಾಯಿ ಅಣ್ಣನು ಕಳೆದುಕೊಂಡು 25 ವರ್ಷಗಳಾದ. ಹಾಲಿನಂತ ನಮ್ಮ ಸಂಸಾರದಲ್ಲಿ ಯಾವ ದುಷ್ಟರ ಕಣ್ಬಿತ್ತು ಗೊತ್ತಿಲ್ಲ. ಆ ದುಷ್ಟರ ಗಮನಕ್ಕಾಗಿ ಹೆಬ್ಬುಲಿಯಂತೆ ಕಾದುಕೊಳ್ಳುತ್ತವೆ ಸರ್. ಏಕೆ ಸರ್, ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ಕಂಡು ಮೌನವಾಗಿ ನಿಂತು ಬಿಟ್ಟಿರಾ? ಹಾಗಾದ್ರೆ ಹೇಳಿ, ನಾನು ನಿಮ್ಮನ್ನು ಕ್ಷಮೆಯನ್ನು ಕೇಳುತ್ತೇನೆ. ಅಶೋಕ, ತಮ್ಮ ಅಶೋಕ, ನಾನು ಯಾರೋ ಗೊತ್ತೇನಪ್ಪ. 25 ವರ್ಷಗಳ ಹಿಂದೆ ಹಗಲಿದ ಹೋದ ನಿಮ್ಮ ಅಣ್ಣಪ್ಪ ಈ ನತ್ತದೃಷ್ಟ. ನೀನು ನಮ್ಮಣ್ಣನಾಗಲು ಸಾಧ್ಯವಿಲ್ಲ. ಇಲ್ಲ, ಏನಿದೆ ನಿನ್ನಲ್ಲಿ ಸಾಕ್ಷಿ? ನಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚ ನಮ್ಮ ಸಂಸಾರವನ್ನು ಬೀದಿಯ ಪಾಲು ಮಾಡಲು ಯಾರೆಂದು ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕ ವಯಸ್ಸಿನಲ್ಲಿ ನನ್ನನ್ನು ಎತ್ತಿಕೊಂಡು ಹೋಗಿ ಬೇನೆ ಹಿಡಿಯುವ ಕೈಯಲ್ಲಿ ಮಚ್ಚ ಕೊಟ್ಟ ಆ ಲುಚ್ಚಗೌಡ ಇದೇ ಊರಲ್ಲಿ ಇದ್ದಾನೆ. ಅವನನ್ನು ಸುಡುಗಾಡಕ್ಕೆ ಸೇರಿಸಿದ್ದರೆ ನಾವು ನಮ್ಮ ಅಪ್ಪನ ಮಕ್ಕಳೇ ಅಲ್ಲ. ಅಣ್ಣ, ಅದು ನನ್ನ ಬೇಕೆ. ಅವನು ಎಲ್ಲಿ ಅಡಗಿರೋನು ಹೇಳಣ್ಣ, ಹೇಳು. ಅವನ ಬಿಸಿ ರಕ್ತ ಕುಡಿಯಲು ಈ ನನ್ನ ಕೈಯಲ್ಲಿರುವ ಪರ್ಸು ಹತ್ತು ಉರಿತಿದೆ ಅಣ್ಣ, ಬಿಸಿ ರಕ್ತಕ್ಕಾಗಿ. ಹೇಳಣ್ಣ, ಹೇಳು. ಆ ಬೇಟೆ ಇದೇ ಊರಲ್ಲಿದೆ. ಆ ಬೇಟೆ ಆಡೋದು ಅಷ್ಟೊಂದು ಸುಲಭನಲ್ಲ ತಮ್ಮ. ಸಮಯ ಸಾಧಿಸಿ ಹಬ್ಬಕ್ಕೆ ತಂದ ಹರಕೆ ಕುರಿಯಂತೆ ಓಡಾಡಿಸಿ ಕಡಿಬೇಕು ತಮ್ಮ ಕುರಿಯನ್ನು. ಅದೆಲ್ಲ ಇರಲಿ, ಅಣ್ಣ ತಂಗಿಯರ ಮುಖ ನೋಡ್ಬೇಕು. ನಡೆ, ಬೇಗ ಮನೆಗೆ ಹೋಗೋಣ ತಮ್ಮ. ಬೀರಣ್ಣ ನಿನ್ನನ್ನು ನೋಡಿ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಿಲ್ಲ. ನಡೆ ಅಣ್ಣ, ಮನೆ ಹೋಗೋಣ. ನೋಡಿ
ನರೇಂದ್ರ, ಇವರೊಂದಿಗೆ ನಿನ್ನದೇನೋ ಕೆಲಸ? ಏ ಲತಾ, ಹಾಗೆ ಮಾತನಾಡಬೇಡ. ಇವರು ನನ್ನ ಸ್ವಂತ ಅಣ್ಣ ಇದ್ದಾರೆ. ಏನು ಅಶೋಕ್, ಇವರು ನಿನ್ನ ಸ್ವಂತ ಅಣ್ಣನೇ? ಇವನೊಬ್ಬ ರೌಡಿ, ನಿನ್ನ ಮಾವನ ಬಲಗೈ ಬಂಟನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹೆಸರು ನರೇಂದ್ರ ಅಂತ. ಲತಾ, ಇನ್ನು ಇವನ ಬಗ್ಗೆ ಹೇಳ್ತೇನೆ, ಚೆನ್ನಾಗಿ ಕೇಳು. ಸೂರ್ಯಾವಧಿ ಆದ್ರೆ ಸಾಕು, ದರೋಡೆ, ಕೊಲೆ, ಸುಲಿಗೆ ಇದೇ ಇವನ ಕಾರ್ಯ. ಅಣ್ಣ, ಇವಳು ಹೇಳುದು ನಿಜವೇ? ಹೌದು ಅಶೋಕ್, ಲತಾ ಹೇಳೋದು ನಿಜ. ಆದ್ರೆ ಆ ಕೆಲಸಗಳು ಎಲ್ಲ ನಿನ್ನೆಯವರಿಗೆ ಅಷ್ಟೇ. ಇಂದಿನಿಂದ ನಾನು ಒಬ್ಬ ಹೊಸ ಮನುಷ್ಯನಾಗಿದ್ದೇನೆ. ಈ ಸಮಾಜದಲ್ಲಿ ಬಡವರ ಮೇಲೆ ಆಗುವ ಅನ್ಯಾಯ, ಅತ್ಯಾಚಾರಕ್ಕೆ ಬೆನ್ನೆಲುಬಾಗಿ ಸಮಾಜ ಸೇವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅದೆಲ್ಲ ಇರಲಿ ಲತಾ, ಅಶೋಕನಿಗೆ ಆ ವಿಷಕಂಠ ಮಾವನಾಗಬೇಕೆ? ಹೌದು, ಅಶೋಕನ ತಂಗಿಯನ್ನೇ ಆ ವಿಷಕಂಠ ನೀಚ ಮದುವೆ ಆಗಿರೋದು. ತಂಗಿ ಅಣ್ಣ, ಏನಾಯ್ತ ಅಣ್ಣ? ನಮ್ಮ ಸಂಸಾರವನ್ನು ಹಸನಾಗಿ ಮಸನ ಮಾಡಿದ ಆ ಗೌಡನ ಕುಟುಂಬಕ್ಕೆ ಬೆಂಕಿ ಹಚ್ಚಬೇಕಂತ ಆ ಕರುಣೆ ಇಲ್ಲದ ಕಟಕರಿಗೆ ನನ್ನ ತಂಗಿಯನ್ನು ಕೊಟ್ಟಿದೆಯಾ ಅಶೋಕ್? ಸಮಾಧಾನ ಮಾಡ್ಕೊ ನರೇಂದ್ರ. ನೋಡು, ನಿನ್ನ ತಂಗಿ ನಂದ ತುಂಬಾ ಒಳ್ಳೆಯವಳು. ಆದ್ರೆ ಆ ವಿಷ ಜಂತುಗಳು ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾರೋ ಅನ್ನೋ ಭಯ ಮಾತ್ರ ನನಗಿದೆ. ಅದೆಲ್ಲ ಇರ್ಲಿ, ಅಣ್ಣನ ಮುಖ ನೋಡುವಂತೆ ಬಾ ನಮ್ಮ ಮನೆಗೆ. ಅಶೋಕ್, ನಿಮ್ಮಿಬ್ಬರ ಪ್ರೇಮ ಸಮ್ಮಿಲನದಲ್ಲಿ ಶಿವ ಪೂಜೆಯಲ್ಲಿ ಕರಡಿ ಬಂದಂಗೆ ಆಯ್ತು ಅಲ್ಲವಿಲ್ಲ? ಹಾಗೇನಿಲ್ಲ ಮಾವ. ಅಶೋಕ್, ನಾನು ಈಗ ಮುಂದಕ್ಕೆ ಹೋಗುತ್ತೇನೆ. ನೀನು ನಿನ್ನ ಪ್ರೇಯಸಿಯೊಂದಿಗೆ ಪ್ರೇಮ ಸಲ್ಲಾಪವನ್ನು ಮುಗಿಸಿಕೊಂಡು ಬೇಗ ಬಾತಮ್ಮ. ಪ್ರೀತಿಯ ಗೆಳತಿಗಾಗಿ ಹಂಬಲಿಸುವ ಬಂದಿರುವ ಈ ನಿನ್ನ ಪ್ರಿಯತಮನ ಮನಸ್ಸು ಹಗರವಾಗದಂತೆ ಹಾಡುವ ಒಂದು ಸುಮಧುರ ಗೀತೆಯನ್ನು. ಯಾಕಂದ್ರೆ ಆಜ್ಞೆಯನ್ನು ನಿರಾಕರಿಸೋದುಂಟೆ ನಿಮ್ಮಿಷ್ಟದಂತೆ.
ಅಣ್ಣ ಇಷ್ಟು ವರ್ಷ ಆಗಲಿದೆ ನಮ್ಮ ಅಣ್ಣನು ಇಂದು ಕರ್ಕೊಂಡು ಬಂದಿದ್ದೀನಿ ಅಣ್ಣ. ಅಂದ್ರೆ ಇವನು ನನ್ನ ತಮ್ಮನೇ ಅಶೋಕ. ಅಣ್ಣ ಅಣ್ಣ ತಮ್ಮ, ಇಷ್ಟು ವರ್ಷ ಗತಿಸಿದ್ರು ಈಗ ನೆನಪೈತೇನಪ್ಪ ನಿನಗೆ? ಅಣ್ಣ, ಕಾಮ, ಕ್ರೋಧ, ಮೋಹ, ಮದಮಸ್ತರ ಎಂಬ ಸರಪಳಿಯನ್ನು ಸರಮಾಯ ಮಾಡಿ ಹಾಕಿ ತನ್ನ ಮನೆ ಬಂದಂತೆ ಬಳಸುತ್ತಿದ್ದ ಆ ಗೌಡ ಇನ್ನು ಅವನ ಕಾರಸ್ಥಾನಕ್ಕೆ ಕಡಿವಾಣ ಹಾಕಿ ಈ ಸಮಾಜದಲ್ಲಿ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ನಡೆಸಿದ ಆ ಗೌಡನಿಗೆ, ನಮ್ಮ ಮನೆತನಕ್ಕೆ ಅನ್ಯಾಯ ಮಾಡಿದ ಆ ಗೌಡನಿಗೆ ಅವ್ರ ವಂಶವನ್ನು ನಿರ್ವಂಶ ಮಾಡಲು ಸಿದ್ಧವಾಗಿ ನಿಂತಿದ್ದಾನೆ ಈ ನರೇಂದ್ರ. ಬಡವರ ಮೇಲೆ ವರದಕ್ಷಿಣೆ ಕಿರುಕುಳ ನೀಡಿಲ್ಲದೆ ದಬ್ಬಾಳಿಕೆ ಏನು ದಮನ ಮಾಡಲು ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಇಂಥ ಶ್ರೀಮಂತರ ತಲೆ ಉಳಿಸಿದೆ ಬಿಡೋದಿಲ್ಲ. ಮದುವೆ ಎಂಬುದು ಪರಮಾತ್ಮನು ಸೃಷ್ಟಿಸಿದ ದೈವ ಸಂಕಲ್ಪ. ವಿಧಿಯ ಬರವನ್ನು ಬದಲಾಯಿಸಿ ಈ ಪಿಂಡವನ್ನು ಹೊಗಲಾಡಿಸಲು ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಮ್ಮ ತಂಗಿಗೆ ಬಂದ ಕಷ್ಟಗಳು ಈ ಸಮಾಜದಲ್ಲಿ ಬೇರೆ ಯಾವ ಹೆಣ್ಣಿಗೆ ಬರಬಾರ್ದಂತ ಹೇಳಿಕೊಳ್ಳುವೆ. ಅಣ್ಣ, ವರದಕ್ಷಿಣೆ ಎಂಬ ನೆನಪದಲ್ಲಿ ನಿಮಗೆ ಚಿತ್ರಹಿಂಸೆ ನೀಡಿದ ಆ ಗೌಡನಿಗೆ ಇವತ್ತು ಒತ್ತು ಬುದ್ಧಿ ಕಲಿಸುವೆ ಅಣ್ಣ. ತಮ್ಮ, ನಿಮ್ಮ ಈ ಮಾತುಗಳನ್ನ ಕೇಳಿ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ ನನಗೆ. ಅಂದರೆ ಅವಳು ಅಂದರೆ ಇವಳು ಅಣ್ಣ, ಅವಳು ಈ ಮನೆತನವನ್ನು ಬೆಳಗಲು ಬಂದ ಭಾಗ್ಯ ಜ್ಯೋತಿ ಅಣ್ಣ. ಅಂದರೆ ಆ ಕಾಳಿಂಗೌಡನ ಸಾಕು ಮಗಳು ಲತಾ ಅಂತ. ಅಶೋಕ್ ಮತ್ತು ಲತಾ ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸುತ್ತಿದ್ದಾರೆ. ಒಂದು ಒಳ್ಳೆ ಮುಹೂರ್ತ ನೋಡಿ ಇಬ್ಬರು ಮದುವೆ ಮಾಡ್ಬೇಕಣ್ಣ. ಹಾ, ಇರ್ಲಿ. ಹಾ, ಎಲ್ಲ ದೇವರ ಇಚ್ಛೆಯಂತೆ ಆಗಲಿ. ಅಮ್ಮ ಲತಾ, ನನ್ನ ಅಣ್ಣ ತಮ್ಮರನ್ನು ಒಂದಗೂಡಿಸಿದು ಆ ತಾಯಿ ಎಲ್ಲ ನನಗೆ ತುಪ್ಪದ ದೀಪ ಹತ್ತಮ್ಮ. ಅಶೋ, ನರೇಂದ್ರ, ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ.
ಆತಾಯ್ತು. ಏ ಶಕ್ತಿ, ಆತಾಯ್ತೆಂದು ಗಡಗಡನೆ ನಡುಗುತ್ತಿಯಲ್ಲ, ಏನಾಯ್ತೆಂದು ಬೇಗ ಮಗಳು. ನನ್ನ ಮನೆ ಹಾಳಾಯ್ತು. ಏ ಶಕ್ತಿ, ಅಲ್ರಿ ಗೌಡ್ರ, ನಮ್ಮ ಮನೆ ಹಾಳಾಯ್ತು ಅಂದೆ. ಏನಾಯ್ತೆಂದು ಸವಿಸ್ತರವಾಗಿ ಹೇಳು. ಹೇಳ್ತೀನಿ ಕೇಳಲು ಪರಮಾತ್ಮ. ನಮ್ಮ ಬಲಗೈ ಬಂಡ ನರೇಂದ್ರ ಅಶೋಕ, ಇವರು ನೀವು ಇಬ್ಬರ ಅಂತಮ್ರಂತ ಗೊತ್ತಾಗೈತಿರಿ. ಅಲ್ರಿ ಗೌಡ್ರ, 25 ವರ್ಷದಿಂದ ಅವರ ಗುಡಿಸಲಿಗೆ ಬೆಂಕಿ ಹಚ್ಚಿದು ನೀವೇ ಅಂತೀರಿ ಗೌಡ್ರ. ಈಗ ನೋಡ್ರಿ, ನಾನು ಅಪ್ಪಗ ಹುಟ್ಟಿದು ಮಾತು ಹೇಳ್ತೀನಿ ನಿಮ್ಗೆ. ಅವರು ಇಬ್ಬರು ಕೂಡ್ಯಾರ ಅಂದ ಮ್ಯಾಲ ನಿಮಗೆ ಉಳಗಾಲಿಲ್ಲ ಅಂತೇನಿ. ಲೇ ಶಕ್ತಿ, ನರಪತಿಗೆ ಕುಲಪತಿಯಾಗಿ ಮೆರೆಯುವ ಈ ಕಾಡಿನ ಗೌಡನಿಗೆ ಎದುರಾಗಿ ನಿಲ್ಲುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ. ಅಕಸ್ಮಾತ್ ಹುಟ್ಟಿದರೆ ಈ ಭೂಮಿ ಮೇಲೆ ಬದುಕಲು ಸಾಧ್ಯವಿಲ್ಲ. ಅಷ್ಟೇ ಅಲ್ರಿ ಗೌಡ್ರ, ನಮ್ಮ ಲತಾ ಅವರು ಅಶೋಕನ್ ಕೂಡ ಪ್ರೀತಿ ಮಾಡ್ಯಾರಂತ. ಮುಂದ ಲಗ್ನಾನು ಆಯ್ತಂತ್ರಿ ಗೌಡ್ರ. ಲೇ ಶಕ್ತಿ, ಏನ್ ಬಗಳುದ್ರ ಕತ್ತೆ? ನನ್ಗ್ಯಾಕೆ ಬಾಯಿ ಬೆಳಿತೀರೋ ಯಪ್ಪ? ಇಡೀ ಊರ್ ಜನ ಈ ಹುಡುಗರೆಲ್ಲ ಮಾತಾಡಕತ್ತಲ್ಲ, ಇದು ಹಿಂಗ ಅಂತ. ಅಶೋಕ್, ಲತಾ ಅವ್ರ ಜೊತೆ ಸೇರಿದಾಳಂದ್ರೆ ನಮ್ಮ ಗೊಟ್ಟು ರಟ್ಟಾಗೋದು ಖಂಡಿತ. ತಿಪ್ಪಿಯಲ್ಲಿ ಬಿದ್ದವಳನ್ನು ಎತ್ತಿ ಮುದ್ದಾಡಿಸಿದಕ್ಕೆ ನನಗೆ ತಿರುಬಾಣವೇ ವಿಷಕಂಠ. ಹೇಗಾದರೂ ಮಾಡಿ ಅವಳನ್ನು ಶಿವನ ಪಾದಕ್ಕೆ ಕಳಿಸು. ಚಿಂತಿಸಿದ್ರೆ ಡ್ಯಾಡಿ, ಅವಳಿಗೂ ಒಂದು ಕತೆ ಕಾನುಷ್ಯ ಬರುತ್ತೇನೆ. ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ.
ಜಾಗದಲ್ಲಿ ನನ್ನ ಪ್ರಿಯಕರ ಅಶೋಕ್ ಇದ್ದಿದ್ರೆ ಚಿಂತಿಸಿರು ಲತಾ, ನಿನ್ನ ಆಸೆ ಈಡೇರಿಸಲು ಬಂದಿರುವನು ಈ ಮನ್ಮಥನ. ಥು, ಪಾಪಿ, ಈ ರೀತಿ ಮಾತನಾಡಲು ನಾಚಿಕೆ ಆಗೋದಿಲ್ವೇ ನಿನ್ನ ಹೇಸಿ ಜನ್ಮಕ್ಕೆ? ಲತಾ, ಸಿಂಧೂರು ಲತೆಯಂತೆ ಅರಳಿ ನಿಂತ ಈ ನಿನ್ನ ದುಂಡಾದ ದೇಹವನ್ನು ದಂಡಿಸಬೇಕೆಂದು ಹಂಬಲಿಸಿ ಓಡಿ ಬಂದಿರುವನು ನನ್ನ ಆಸೆ ಈಡೇರಿಸುವ. ನೀಚ, ನಿನ್ನ ಸ್ವಂತ ತಂಗಿಯಾಗಿದ್ದರೆ ಈ ರೀತಿ ಮಾತನಾಡ್ತಿದ್ದೇನೋ ಪಾಪಿ? ಲತಾ, ನಿನ್ನ ಮೇಲೆ ಮೊದಲಿನಿಂದಲೂ ನನ್ನೊಂದು ಕಾಮದ ಕಣ್ಣ ಇತ್ತು. ಸಮಯ ಸಂದರ್ಭದ ಅನುಸಾರವಾಗಿ ಸರಸವಾಡಲು ಕಾಯುತ್ತಿದೆ. ಸುಮ್ಮನೆ ನನ್ನ ಕಾಮ ಸುಖ ತೀರಿಸುವ. ಇಲ್ಲದಿದ್ದರೆ ದ್ರೌಪದಿಯ ಸೀರೆಯದಂತದ ತುಂಡ ಬಟ್ಟೆ ಇಲ್ಲದಾಗೆ ಮಾಡಬೇಕಾಗುತ್ತದೆ. ಎಚ್ಚರ. ಏ ಕಾಮುಕ, ದ್ರೌಪದಿಯ ಸೀರೆ ಎಳೆದ ದುರ್ಯೋಧನನ ಗತಿ ಏನಾಯ್ತು ಅಂತ ಸ್ವಲ್ಪ ನೆನೆಸಿಕೋ, ನೆನಪು ಮಾಡ್ಕೋ. ದ್ರೌಪದಿಯ ಭಕ್ತಿಗೆ ಮೆಚ್ಚಿ ಕೃಷ್ಣ ಅವಳಿಗೆ ಸೀರೆಯನ್ನು ಕೊಟ್ಟು ಕಾಪಾಡಿದ ಅದು ಮಹಾಭಾರತದ ಕತೆ. ಇದು ಈ ಕಲಿಯುಗದ ಕತೆ. ಇಲ್ಲಿ ಯಾವ ಕೃಷ್ಣನು ಬಂದು ನಿನ್ನನ್ನು ಕಾಪಾಡುತ್ತಾನೆ ನಾನು ನೋಡುತ್ತೇನೆ. ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೆ ಆದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ತೆಗೆದುಕೊಂಡು ಮಾತಾಡಬೇಕಾಗುತ್ತದೆ. ಎಚ್ಚರ. ನನಗೆ ಎತ್ತರ ಹೇಳುವೆ ಹುಚ್ಚ ಎಣ್ಣೆ. ಅಣ್ಣ ಉಂಡ ಮನೆಗೆ ದ್ರೋಹವು ಹೊಲಸು ಎಣ್ಣೆ. ನೀನಾಗಿ ಬಂದು ಒಪ್ಪಿಕೊಂಡ್ರೆ ಸರಿ, ಇಲ್ಲದಿದ್ದರೆ ನಿನ್ನ ಎದೆಯಲ್ಲಿ ಕ್ಷಣದಲ್ಲಿ ಹಾರೋದು ನಿನ್ನ ಎದೆಗೆ ನನ್ನ ಗುಂಡು. ಜೀವದ ಭಯಕ್ಕೆ ಹೆದರಿ ಸೆರೆಗೆ ಹಾಸುವ ಹೆಣ್ಣು ನಾನಲ್ಲ. ನನ್ನವರಿಗೆ ಶರಣಾಗುವವಳಲ್ಲ ನಾನು. ಬರೀ ಬಾಯಿ ಮಾತಿನಿಂದ ಬಗ್ಗು ಹೆಣ್ಣು ನೀನಲ್ಲ. ನಿನಗೆ ಬಲಾತ್ಕಾರವೇ ಸರಿಯಾದ ಪಾಠ. ಬಂಡೆ ಶ್ರೀಮಂತ ಸೂಳೆ ಮಗನೇ, ಬಡವರ ಹೆಣ್ಣು ಮಕ್ಕಳೆಂದರೆ ಮಾನ ಮರ್ಯಾದೆ ತಿಳಿಸಿಕೊಂಡು ಸಿಕ್ಕವರಿಗೆ ಸೆರಗ ಹಾಸುವ ಹೇಸಿ ಹಣ್ಣೆಂದು ತಿಳಿದನೋ ಲುಚ್ಚ ನನ್ನ ಮಗನೇ. ಲೇ, ನಾನು ಉಂಡ ಬಿಟ್ಟ ಎಂದಲೇ ಲೆಕ್ಕುವ ನಾಯಿ ನೀನು ನನಗೆ ಮಗಳುವೆ. ಮಗನೇ, ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಬಂದ ದಾರಿಗೆ ಸೋಂಕವಿಲ್ಲೆಂದು ಹೊರಟು ಹೋಗಿ ಬದುಕಿಕೋ ಮಗನ. ನಾನೇ ಶೂರನೆಂದು ಅಕ್ಕ ತಂಗಿಯರನ್ನು ಸೂಳೆ ಮಾಡಲು ಹೊಂಟ ಹಲ್ಕ ನನ್ನ ಮಗ ನೀನು. ನನ್ನ ತಂಗಿಯನ್ನು ಮದುವೆ ಆಗಿದೆ ಎಂದು ಒಂದೇ ಒಂದು ಕಾರಣಕ್ಕೆ ನಿನಗೆ ಜೀವದಾನ ಬಿಡ್ತೇನೆ ಮಗನೇ. ಸುಮ್ಮನೆ ರೈಟ್ ಹೇಳಿಲ್ಲ. ಜೀವದಾನ? ನನ್ನ ಕಾರ್ಯದಲ್ಲಿ ಅಡ್ಡ ಬಂದು ನೀನು ನನಗೆ ಜೀವದಾನ ಮಾಡುವ ಮಗನೇ. ನಿನ್ನ ಜೀವನ ನನ್ನ ಕೈಯಲ್ಲಿದೆ. ಮುಂದೆ ಒಂದು ಕೈ ನೋಡೋಣ ಮಗನ. ಅದೇನು ಮಾಡ್ತಿ ಮಾಡೋವ ಬಡ್ಡಿ ಮಗನೇ. ಹಾ ಲತಾ, ಒಬ್ಬಳೇ ಎಲ್ಲಿಗೆ ಬರ್ಲಿಕ್ಕೆ ಹೋದೆಯಮ್ಮ? ಮಾವ, ನಿಮ್ ತಮ್ಮ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕಾಗಿಯೇ ಬಂದೆ. ಅವನು ಮನೆಯಲ್ಲಿ ಇರಬೇಕು. ನಡೆ, ಮನೆಗೆ ಹೋಗೋಣಮ್ಮ. ಅವ ನೋಡಿ ಮಾವ, ಈ ಬಂದೇ ಬಿಟ್ರು. ಓಹೋ, ಬನ್ನಿ ಸರ್. ಅದೇನು ಸೊಸೆ ಮಾವ ಏನು ಮಾತನಾಡುವಂತೆ ಕಾಣುತ್ತದೆ. ಬನ್ನಿ ಅಶೋಕ್, ನಿಮ್ಮ ಅಣ್ಣ ಬರ್ದೇ ಇದ್ದಿದ್ರೆ ಮೊಸಳೆಯ ಬಾಯಿಗೆ ಸಿಕ್ಕು ಸತ್ತ ಮೀನಿನಂತಾಗ್ತಿತ್ತು ನನ್ನ ಲತಾ, ನಿನ್ನ ಕಣ್ಣಲ್ಲಿ ನೀರು. ಈ ನಿನ್ನ ಕಣ್ಣೀರಿಗೆ ಕಾರಣಭೂತ ಯಾರಂತ ಹೇಳ್ತಂಗಿ ಹೇಳು. ಆ ದುಷ್ಟನ ಉಸಿರು ಕ್ಷಣದಲ್ಲಿ ನಿಲ್ಲುತ್ತವೆ. ಆ ಬಂಡಿ ಯಾರಂದ್ರೆ ಹೇಳು ಲತಾ. ಅಶೋಕ್, ಅದೆಲ್ಲ ಇರಲಿ. ಆ ಸಮಯ ಕೂಡಿ ಬಂದಾಗ
ಆ ವಿಷ ಸರ್ಪಗಳನ್ನು ಒದ್ದು ಬುದ್ಧಿ ಕಲಿಸುವೆ. ಹಾ ಅಶೋಕ್, ನಾನು ಇನ್ನು ಹೋಗುತ್ತೇನೆ. ಅಶೋಕ್, ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿ ಯಾಕ್ರಿ ಇಷ್ಟು ಲೇಟ್ ಮಾಡಿದ್ರಿ? ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಷ್ಟಕ್ಕೆ ಲೇಟ್ ಆಯ್ತು. ಹೋಪ್ ಮಾಡ್ಕೋಬಾರ್ದಿನ ನೀವು ಹೀಗೆ ಮುಂದಿದರೆ ಹೇಗೆ? ಮತ್ತೆ ಹೇಗಿರ್ಬೇಕಿತ್ತ ನಿಮಗೆ? ಹೇಳಿದ ಮಾತು ಒಂದನ್ನು ಕೇಳೋದಿಲ್ಲ ನೀವು. ನೀನಿನ ಪ್ರೀತಿ ಮಲ್ಲಿಗೆ ಒಂದು ಪ್ರೇಮ್ ಗೀತೆಯನ್ನು